ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗುಪ್ತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ನೂರಾರು ಮುಳ್ಳುಗಳ ನಡುವೆ ಹೂವಿದೆ, ನೂರಾರು ನೋವುಗಳ ನಡುವೆ ಒಲವಿದೆ. ಸೊ ಇವತ್ತು ಏನಪ್ಪ ಲಾಗು ಅಂದರೆ ಅನಂತಪುರಂಗೆ ಹೋಗ್ತಾ ಇದ್ದೀನಿ. ನಾನು ಸ್ಟಾರ್ಟ್ ಮಾಡ್ತಿರೋದು ಕ್ಯಾಬಲ್ಲಿ. ವಾಯ್ಸ್ ಸ್ವಲ್ಪ ಗಾಳಿ ವಾಯ್ಸ್ ಕೇಳಿಸ್ತಾ ಇರ್ಬೋದು. ಸೊ ನಾನು ವಾಯ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವ್ನು ನೋಡಿದ್ರೆ ಇಷ್ಟೊಂದು ಹಿಂಸೆ ಕೊಡ್ತಾನೆ, ಅದಕ್ಕೆ ಇವನ್ನ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅನಂತಪುರಮಿಂದ ಎಲ್ಲಿಗೆ ಹೋಗ್ತೀವಿ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಸ್ಟೇಷನ್ಗೆ ಹೋಗಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಅಪ್ಪ ಹಾಯ್ ಮಾಡು. ಸೊ ಯಲಹಂಕ ರೈಲ್ವೆ ಸ್ಟೇಷನ್ ಬಂದ್ವಿ. ಬಟ್ ನನ್ನ ವಾಯ್ಸ್ಗಿಂತ ಅಲ್ಲಿ ಅನೌನ್ಸ್ ಮಾಡ್ತಿರೋ ವಾಯ್ಸೇ ಜಾಸ್ತಿ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಆ ಕಡೆ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ಲಿಫ್ಟಲ್ಲಿ ಹೋಗ್ಬಿಟ್ಟು ಬರ್ತೀನಿ ಗೈಸ್. ನಾವು ಎಲ್ಲರೂ ಹೋಗ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಏನು ಇನ್ಸಿಡೆಂಟ್ ಆಯಿತು ಅಂತ ನಾನು ಹೇಳ್ತೀನಿ. ಕರ್ನಾಟಕದಲ್ಲಿಟ್ಟು ಕನ್ನಡನೇ ಮಾತಾಡಲ್ಲ ಗೈಸ್. ಯಾಕಂದ್ರೆ ಕ್ಯಾಬ್ ಅವರು ಕನ್ನಡ ಮಾತಾಡ್ರಿ ಅಂದರೆ ಅಧಿಕ ಎಲ್ಲ ಮಾತಾಡ್ತಾರೆ. ಬಾರೋ, ಕನ್ನಡ ಗೊತ್ತಿಲ್ವೇನೋ? ಏಯ್ ನನ್ ಮಕ್ಳ, ಹೊಟ್ಟೆ ಪಾಡ್ಗಂತ ಇಲ್ಲಿ ಬರ್ತೀರಾ, ಹೊಟ್ಟೆ ತುಂಬಾದ್ಮೇಲೆ ಯಾರು ಏನು ಎತ್ತಂತಾನು ನೋಡ್ದೆ ನಮ್ಮೇಲೆ ತಿರುಗ್ ಬೀಳ್ತೀರಾ. ಏಯ್ ಬಾರೋ ಇಲ್ಲಿ, ಬಾರೋ. ಏಯ್ ಏನ್ ಮಾಡಲ್ಲ, ಬಾರೋ. ನೀನ್ ಬಾರೋ. ಪ್ರೀತಿಯಿಂದ ಇರ್ತೀವಿ ಅಂದ್ರೆ ಅದ್ ನಮ್ ವೀಕ್ನೆಸ್ ಅಲ್ಲ. ಬನ್ನಿ ಇರಿ, ಯಾರ್ ಬೇಡ ಅಂತಾರೆ. ಹಂಗೆ ಒಂಚೂರು ನಮ್ ಭಾಷೆ ಕನ್ನಡ ಕಲ್ತ್ಕೊಳ್ರಪ್ಪ. ಕಲ್ತು ಮರ್ಯಾದೆಯಿಂದ ನಡ್ಕೊಳ್ರಪ್ಪ. ಸೊ ಬನ್ನಿ ಹೋಗೋಣ. ಓಕೆ, ಇವಾಗ ನಾವು ಯಲಹಂಕ ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಇವನೊಬ್ಬ ಇದ್ದಾನೆ, ಅವನ್ನ ತೋರಿಸ್ತೀನಿ ನೋಡಿ. ಸೊ ಅವನು ಆರಾಮಾಗಿ ಕುತ್ಕೊಂಡು ಹೆಂಗೋ ವಿಂಡೋ ಸೀಟ್ ಸಿಕ್ಕಿರೋದಕ್ಕೆ ಆರಾಮಾಗಿ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗ್ತೀವಿ. ಇದು ಯಾವ ಸ್ಟಾಪ್ ಅಂತಲೂ ಗೊತ್ತಿಲ್ಲ. ಸ್ಟಾಪ್ ಮಾಡಿದ್ದಾರೆ. ಇವನು ಕುತ್ಕೊಂಡಿದ್ದಾನೆ ಆರಾಮಾಗೆ. ಸೊ ನಾವು ಬಂದ್ಬಿಟ್ಟು ಹಿಂಗೆ ಕುತ್ಕೊಂಡಿದ್ದೀನಿ. ನಿದ್ದೆ ಬೇರೆ ಬರ್ತಾರೆ. ನಾಷ್ಟ ಎಲ್ಲ ಆಗಿತ್ತು. ಬೇಲ್ಪುರಿ ತಿನ್ನಬೇಕು, ಬಟ್ ಇವಾಗಲ್ಲ, ಆಮೇಲೆ ತಿಂತೀನಿ. ಯಾಕಂದರೆ ನಾಷ್ಟ ತಿಂತೀನಿ ಅಷ್ಟೇ. ಇವಾಗ ನೆಕ್ಸ್ಟ್ ಯಾವ ಸ್ಟಾಪ್ ಬರುತ್ತೆ ಅಂತ ನೋಡ್ಕೊಂಡು ಆಮೇಲೆ ಸಿಗ್ತೀನಿ. ಇವನೇ ಕಾಣಿಸ್ತಾ ಇರ್ತಾನೆ. ಇಲ್ಲಿ ನಮ್ಮ ಅಕ್ಕ ಫುಲ್ ಪ್ಯಾಕ್ ಆಗುತ್ತೆ, ನಮ್ಮಮ್ಮನೂ ಅಷ್ಟೇ. ಮಾಕ್ಲಿ ದುರ್ಗ ಅಂತ ಸ್ಟಾಪ್ ಇದು. ಸೊ ಟ್ರೈನ್ ಸೌಂಡೇ ಜಾಸ್ತಿ ಕೇಳಿಸುತ್ತೆ ನನ್ನ ವಾಯ್ಸ್ಗಿಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಜೋರಾಗೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟು ಏನೇನು ಮಾಡ್ತೀನಿ ಅಂತೆಲ್ಲ ತೋರಿಸ್ತೀನಿ. ಇವನು ನೋಡಿ, ಅವ್ನು ಫುಲ್ ಖುಷಿ ಆಗ್ಬಿಟ್ಟೈತೆ ಗೈಸ್. ಯಾಕಂದ್ರೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಬೇಜಾನ್ ಸಲ ತಿರುಗ್ಬಿಟ್ಟವನೆ ಆಲ್ರೆಡಿ ಟ್ರೈನಲ್ಲಿ. ಬೇಜಾನ್ ಸಲ ತಿರುಗ್ಬಿಟ್ಟವನೆ ಟ್ರೈನಲ್ಲಿ. ಅದಕ್ಕೋಸ್ಕರ ಭಯ ಇಲ್ಲ ಇವನಿಗೆ. ಬನ್ನಿ ಹೋಗೋಣ, ಎಲ್ಲಿ ನೆಕ್ಸ್ಟ್ ಹೋಗ್ತೀವಿ ಅಂತ ಎಲ್ಲ ತೋರಿಸ್ತೀವಿ. ಇಲ್ಲಿ ನಮ್ಮಮ್ಮ ಕೂತವ್ರೆ, ನಮ್ಮಪ್ಪ ಲಾಸ್ಟಲ್ಲಿ ಕೂತವ್ರೆ. ಅಲ್ಲಿ ಕೂತವ್ರೆ, ಅಲ್ಲಿ ನಮ್ಮಪ್ಪ ಕಾಣಿಸ್ತಾ ಇಲ್ಲ. ಸೊ ಅಪ್ಪ ಅಂತ ಕಿರ್ಸ್ಬೇಕಂತೆ ನಮ್ಮ ಅಕ್ಕ ಹೇಳ್ಕೊಡ್ತಾವಳು. ಪರವಾಗಿಲ್ಲ ಗೈಸ್, ಏನು ಟ್ರೈನ್ ಏನು ಅಷ್ಟು ರಶ್ ಇಲ್ಲ. ನಾನು ಅನ್ಕೊಂಡಂಗೆ ರಶ್ ಏನಿಲ್ಲ. ಸೀಟೆಲ್ಲ ಸಿಕ್ಕೈತೆ, ಆರಾಮಾಗಿದ್ದೀವಿ ಕುತ್ಕೊಂಡು ಹೋಗೋದು. ಆಮೇಲೆ ಅನಂತಪುರಂಗೆ ಹೋಗ್ಬೇಕು. ಅನಂತಪುರಮಿಂದ ನೆಕ್ಸ್ಟ್ ಇನ್ನೊಂದು ಟ್ರೈನ್ ಎಕ್ಕಿ ಗುಂತಕಲ್ಗೆ ಹೋಗ್ಬೇಕು. ಸೊ ಬರಬೇಕಾದ್ರೆ ಮಾತ್ರ ಡೈರೆಕ್ಟ್ ಟ್ರೈನ್ ಸಿಗುತ್ತೆ. ಸ್ವಲ್ಪ ಇರು, ನಾನು ಹೇಳೋವರೆಗೂ ಗೈಸ್ ಮಾತಾಡೋಕ್ಕೆ ಬಿಡಲ್ಲ ಗೈಸ್ ನನಗೆ.
ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಅವರೇ ಕಂಟೆಂಟ್ ಹೇಳ್ಬಿಡ್ತಾರೆ, ಸುಮ್ಮನೆ ನಾನು ಏನಕ್ಕೆ ಇದ್ದೀನಿ ಅಂತಾನೆ ಗೊತ್ತಾಯ್ತಾರೆ. ಹೋಗಿ ಅಪ್ಪನ ಮಾತಾಡ್ತಿಲ್ಲ ಅಪ್ಪ. ಇವಾಗ ಅಷ್ಟು ದೂರ ನಡ್ಕೊಂಡು ಹೋಗಲ್ಲ. ಕುತ್ಕೋ ಅವ್ರಿಯೋ, ಅದು ಮೂವ್ ಆಗಬೇಕಲ್ಲ, ಅವ್ನ ಟ್ರೈನ್ ಮೂವ್ ಆಗ್ಬೇಕಂತೆ. ಹೋಗುತ್ತೆ ಇರೋ. ನಿಮ್ಗೊಂಥರ ಬಾಧೆ ಗೈಸ್, ನಮಗೆಲ್ಲ ಒಂಥರ ಬಾಧೆ ಅಂದರೆ. ಸೊ ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ, ಎಲ್ಲಿ ಸ್ಟಾರ್ಟ್ ಮಾಡ್ತೇನೆ ಅಂತೆಲ್ಲ ತೋರಿಸ್ತೀನಿ. ವಾಚಿಂಗ್. ಅವಳು ಮಲ್ಕೊಂಡಿದ್ದಾಳೆ ಗೋಪಿಕ, ಇವಳು ಓರಿಯೋ ನೋಡಿದ್ರೆ ತಿಂಡೆ ಮಾಡ್ತಾವಳೆ ಅವಳ ಮೇಲೆ. ಏನೋ ಓರಿಯೋ ಚೆನ್ನಾಗೈತೆ ಊರು. ಎಲ್ಲೋಗ್ತಾ ಇದೆಯಾ ಬಂಗಾರಿ? ಎಲ್ಲೋಗ್ತಾ ಇದೆಯಾ ನೀನು? ಓರಿಯೋ ಎಲ್ಲೋಗ್ತಾ ಇದೆಯಾ? ಗೋಪಿಕಾ ನೋಡಿ ಮಲ್ಕೊಂಡವಳೆ. ನೋಡು ತಲೆ ಮೇಲೆ ಮಲ್ಕೋತ್ಯಾ ಹೇಳು. ಮಲ್ಕೋ ತಲೆ ಮೇಲೆ. ಎಷ್ಟು ಸಲ ಹೇಳೋದು? ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಅಂತೆ ತಲೆ ಮೇಲೆ ಅಂತ ಮಲ್ಕೊಂತೀಯನೋ? ಮಲ್ಕೋ, ತಲೆ ಮೇಲೆ ಅಂತೆ ಮಲ್ಕೋ ಹೋಗು. ಈ ಲೋಫರ್ ನನ್ನ ಮಕ್ಳು ಇವರಿಬ್ರು ಸೇರ್ಕೊಂಡು ಬರೀ ತಿಂಡಿಗಳು ತುಂಬ್ಕೊಂಡು ಬಂದವ್ರ ತುಂಬಾ. ಹೆಂಗೆ ಕುಡಿಯೋದು? ಕುಣ್ಕೊಂಡು ಹಂಗೆ ಕುಡಿ ಕಚ್ಕೊಂಡು. ಮೂಡಿ ಇರಲಿ ಮಾ ಇದು. ನನಗೆ ಸೇಪೆಕಾಯಿ ಬೇಕು, ಸೇಪೆಕಾಯಿ ಬೇಕು. ಬೇಕಾ ಸೇಪೆಕಾಯಿ? ನೀನು ಮಾಡಬೇಕಿತ್ತು, ನಾನು ಹೇಳಿದೆ ನಿಮಗೆ ಕಟ್ ಮಾಡೋಕ್ಕೆ. ನೀನು ಕಟ್ ಮಾಡೋದ? ನಂಗೆ ಚಿಕ್ಕದು ಕೊಡು, ಚಿಕ್ಕದು ಕೊಡು. ಇಲ್ಲ ಅಂದರೆ ಒಂದು ಕೊಡು, ಅದು ಕೊಡು. ನಾವಿಬ್ಬರು ತಿಂತೀವಿ, ನೀನು ತಿನ್ನಬೇಡ ಜಾಸ್ತಿ. ತಿನ್ನಬಾರ್ದು ಸೇಪೆಕಾಯಿ. ಇದು ಮೂಡಿ ಮೂಡಿ ಚೆನ್ನಾಗೈತಾ? ಹುಳಿ ಬಂದೈತಾ? ಮನೇಲಿ ಎಪ್ಪಾಕಿದ್ದೆ. ಬಾಟ್ಲಿಗೆ ಹಾಕ್ಬೇಕು. ಇನ್ನು ಸ್ವಲ್ಪ ಕುಡ್ಕೋ. ಉಪ್ಪು ಹಾಕೊಂಡು ಬಂದೆ ಅದಕ್ಕೆ. ತಿನ್ಬೇಡ ನೀನು ಸೇಪೆಕಾಯಿ. ಚೆನ್ನಾಗಿತ್ತಾ? ಉಪ್ಪು ಸರ ಐತಾ? ಉಪ್ಪು ಹಾಕೊಂಡು ಬಂದಿದ್ದೆ. ನೀ ಕುಡಿಬಾರ್ದಲ್ಲ ಮತ್ತೆ. ನಾನು ಚೆನ್ನಾಗೈತಲ್ಲ ಮೊಸರು? ಅಷ್ಟೇ ಸಾಕು. ಇದು ಆಮೇಲೆ ಆಮೇಲೆ ತಿನ್ನೋ ನಾವು. ಸ್ವೀಟ್ ಐತೆ ಅಲ್ಲ, ಸಖತ್ತಾಗೈತೆ. ಅಪ್ಪ ಇರೋದೇ ಬೆಳ್ಳಿಗೆ. ಇಲ್ಲಿ ಕಪ್ಪ ಇಲ್ಲೇ ಬಿಡುತ್ತೆ. ಇನ್ನೇನು ಸಮಾಚಾರ? ಗೈಸ್, ಇದು ನನ್ನ ಲಾಗ, ಗಾಯತ್ರಿ ಲಾಗ ಅಂತಾನೆ ಗೊತ್ತಾಯ್ತಲ್ಲ, ಅಥವಾ ನಮ್ಮ ಮಮ್ಮಿ ಲಾಗ ಅಂತ. ನಾವೆಷ್ಟು ಇಸ್ಕೋ ಗೋಪಿಕ. ಅಪ್ಪ ಎಷ್ಟು ವರ್ಷ ಆಯ್ತಲ್ಲಪ್ಪ ನಾವೆಲ್ಲ ಹಿಂಗೆ ಹೋಗಿ? ಎಷ್ಟು ವರ್ಷ ಆಯ್ತಲ್ಲ ನಾವು ಸಲ ಇಲ್ಲೇ ಇಟ್ಟ ಮುಕ್ಕೊಂಡಿದ್ದ ಮಮ್ಮಿ ನೀನು ದೇವ್ರ ಹತ್ರ ಅಡಿಕೆ ಮಾಡ್ಕೊಂಡಿದ್ದೆ. ನಮ್ಮ ಲಡ್ಡು ಪಾಪು ಬಂದಮೇಲೆ ದೇವಸ್ಥಾನ ಬರ್ತೀನಿ ಅಂತ ಅದಕ್ಕೆ ಹೋಗ್ತಾ ಇದ್ದೀವಿಲ್ಲ. ಹಂಗೆ ನಿದ್ದೆ ಮಾಡಬೇಕಾಯ್ತು ದೇವಸ್ಥಾನದಲ್ಲಿ, ಅದಕ್ಕೆ ಹೋಗ್ತಾ ಇದ್ದೆ. ಖುಷಿ ಆಗ್ತಿದ್ಯಾ? ನಿಮ್ಗೆ ಖುಷಿ ಆಗ್ತೈತಪ್ಪ? ನೀನು
ಓರಿಯೋ ನಿನ್ಗೆ ಆಗ್ತಿತ್ತು ನಿಮಗೆ ಆಗಲೇ ತಗೊಂಡಿದ್ದು ಖಾಲಿ ಆಗೋದು. ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ತಿಂತೀನಿ, ಅದೆಲ್ಲ ತೋರಿಸ್ತೀನಿ ಗಾಡಿ ಸೌಂಡು. ಗೈಸ್ ಯಾವಾಗೂ ತಿಂಡಿನ ತಿಂತಾ ಇರೋದೇ ಗೈಸ್, ಇದೇ ಕೆಲಸ ಗಾಯ್ತಿದೆ ನೋಡಿ. ಮೊನ್ನೆ ಬಂದಿಲ್ಲ, ಅವ್ರ ಮೊಮ್ಮಗಳನ್ನ ಮಾತ್ರ ಎತ್ಕೊಂಡವಳೆ ನೋಡಿ ಗೈಸ್. ಇವನ್ ನೋಡಿ, ನಾನು ಆರಾಮಾಗಿ ಟ್ರೈನಲ್ಲಿ ಕೋತಿ ಹಿಡಿಯೋರು ಬರ್ತಾರೆ ನೋಡು. ಇದು ನನ್ನ ಕೋತಿ, ಅವ್ರ ಓನರ್ ನಾನು, ಕ್ಯಾಶ್ ಇಟ್ಕೊಳಕ್ಕೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಹಬ್ಬ ಒಂದು ಕಡೆ ಇರಲ್ಲ. ನಾನು ಹಂಗೆ ಕಾಣಿಸ್ತಾ ಇರೋದು. ನಾವು ಅಮ್ಮನೂ ಹಂಗೆ ಹೇಳ್ತಾರೆ. ಕರೆಕ್ಟ್. ಬ್ಯಾಗ್ಗೆ ನಿನ್ಗೇನು ಅನ್ಸುತ್ತೆ ಗಾಯತ್ರಿ? ಇದು ನನ್ನ ಕೋತಿ ಅಷ್ಟೇ ಗೈಸ್. ಇವಾಗ ಎಲ್ಲಿದ್ದೀವಿ ಅಂದರೆ ಇದು ಪುಟ್ಟಪತ್ತೆ ಹತ್ರ ಇನ್ನೂ ಸ್ಟಾಪ್ ಬಂದಿಲ್ಲ, ತೋರಿಸ್ತೀನಿ, ಬಂದಾಗ ತೋರಿಸ್ತೀನಿ. ಸತ್ಯ ಶಾಯಿ ಪ್ರಶಾಂತಿ ನಿಲಯ ನೋಡಿ, ಅವಳೆ ಸಾಯಿಬಾಬಾ ನೋಡಿ. ನಮ್ಮ ಅಪ್ಪಗೆ ಪಪ್ಪಾಯ ಚಿಂತೆ. ಅಲ್ಲಿ ನೋಡು ಓರಿಯೋ ಕೋತಿ. ನೋಡಿ ಗೈಸ್, ನೋಡ್ತಾನೆ ಕೋತಿಗಳನ್ನ. ಇದ್ದೀನಿ, ನಮ್ಮಮ್ಮಗೆ ಸುಸ್ತಾಗ್ಬಿಟ್ಟಿದೆ. ನಾನು ಇಷ್ಟೊತ್ತು ಮಲ್ಕೊಂಡಿದ್ದೀನಿ ಅಂತ ನಮ್ಮಮ್ಮ ಮಲ್ಕೊಂಡಿದ್ದೆ. ಇವಾಗ ಮತ್ತೆ ನಾನು ಇನ್ನೊಂದು ರೌಂಡ್ ಮಲ್ಕೊಂಡು ಧರ್ಮವರಂ ಇಲ್ಲ. ಟ್ರೈನ್ ನೋಡಿ ಹೆಂಗೆ ಹೋಗ್ತಾಯಿದೆ, ಇಷ್ಟು ದೊಡ್ಡ ಟ್ರೈನ್ ಐತೆ. ಝೂಮ್ ಆಗ್ತದೆ, ಯಾವ ಥರ ಹೋಗ್ತದೆ. ಸೊ ಧರ್ಮವರಂ ಬಂತು ನಮ್ಮ ಮಾಮ ಅವರು ಪ್ಲೇಸಿದು. ಸೊ ಇಲ್ಲಿಗೆ ಬರಬೇಕು ಅಂದ್ಕೊಂಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ, ಇಟ್ಕೋಗಾಯ್ತು ಸ್ವಲ್ಪ ಕೈ. ಸೊ ಏನು ಗೊತ್ತಾ, ನಮ್ಮಮ್ಮಗೆ ನಮ್ಮ ಮಾಮ ಫೋನ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ನಮ್ಮಮ್ಮ ಮುಗಿಸ್ಕೊಂಡವ್ರೆ, ಬೇಜಾರಾಗಿದ್ದಾರೆ. ಅದಕ್ಕೋಸ್ಕರ ನಮ್ಮಮ್ಮ ಧರ್ಮವರಂಗೆ ಹೋಗಲ್ಲ ಅಂತಿದ್ದಾರೆ. ಸೊ ನೆಕ್ಸ್ಟ್ ನಾನೇನಾರ ಧರ್ಮವರಂ ಹೋಗ್ಬೇಕು ಅಂದ್ಕೊಂಡಿದ್ರೆ ಬ್ಲಾಗ್ ಮಾಡ್ತೀನಿ ಗೈಸ್ ಅದನ್ನು. ಅದಕ್ಕೆ ನಮ್ಮಮ್ಮ ಮುಗಿಸ್ಕೊಂಡಿರೋದಕ್ಕೆ ನಾವು ಹೋಗಲ್ಲ ಧರ್ಮವರಂಗೆ ಅಂಟಿಲ್ ನಮ್ಮ ಮಾಮ ಫೋನ್ ಮಾಡೋದು, ನಮ್ಮ ಮಾಮ ಫೋನ್ ಮಾಡೋದು. ಸೊ ಇದೆಲ್ಲ ನೋಡಿ ಏನಪ್ಪ ಆ ಕಡೆ ಇದೆ ಇಳಿಯೋದು ಇವಾಗ ಸದ್ಯಕ್ಕೆ. ಫುಲ್ ಎಸಿ ಐತೆ ಟ್ರೈನ್. ಸೊ ಬನ್ನಿ, ನೆಕ್ಸ್ಟ್ ಇನ್ನೂ ತ್ರೀ ಸ್ಟಾಪ್ವರೆಗೂ ಹೋಗೋಣ ಬನ್ನಿ. ಹಾಂ ನೋಡಿ ನಮ್ಮ ಅಕ್ಕ. ಟ್ರೈನ್ ಫುಲ್ ಖಾಲಿ ಗೈಸ್, ಆರಾಮಾಗೈತೆ ಟ್ರೈನ್ ಎಲ್ಲ. ಹಾಂ ಬನ್ರಿ ಗೈಸ್, ಈಚೆ ತೋರಿಸ್ತಲ್ಲ ನಮ್ಮ ಅಕ್ಕ. ನಮ್ಮ ಅಕ್ಕ ನೋಡಿ ಗೈಸ್, ಒಂದು ಚಪ್ಪಲಿ ನಮ್ಮ ಅಮ್ಮದು, ಇನ್ನೊಂದು ಚಪ್ಪಲಿ ಅವಳ್ದು ಹಾಕೊಂಡು ನೋಡಿ. ದ ಗ್ರೇಟ್ ಟ್ಯಾಲೆಂಟೆಡ್ ಗೈಡ್. ಸೊ ಇವನು ಅಲ್ಲಿ ಟ್ರೈನ್ ನಿಂತೈತಲ್ಲ ಅಡ್ಡ ಅಂದ್ಬಿಟ್ಟು ಕೂತವನು. ಸೊ ಇನ್ನೂ 3 ಸ್ಟಾಪ್ ಇದೆ, ಬನ್ನಿ ಹೋಗೋಣ. ಅನಂತಪುರ ಬಂದ್ವಿ. ಸೊ ನೆಕ್ಸ್ಟ್ ಟ್ರೈನ್ಗೆ ಇವಾಗ ಕಾಯ್ಕೊಂಡು ಕುತ್ಕೋಬೇಕು. ಅಷ್ಟರೊಳಗಡೆ ಒಂದು ಗ್ಯಾಪಲ್ಲಿ ಸೋಡಾನ ಕುಡ್ಕೊಂಡು ಬರೋಣ ಬನ್ನಿ ಗೈಸ್. ಅಲ್ಲಿ ಹೋಗ್ಬಿಟ್ಟು ಈ ಸೋಡಾ ಕುಡ್ಕೊಂಡು ಬರೋಣ. A few moments later. ಇವಾಗ ನಾವು ಅನಂತಪುರಂ ಸ್ಟೇಷನಲ್ಲಿ ಇನ್ನೂ ಕುತ್ಕೊಂಡಿದ್ದೀವಿ. ವೇಟಿಂಗ್ ರೂಮ್ ಅಲ್ಲಿ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಸೊ ಕುತ್ಕೊಂಡಿದ್ದೀನಿ, ಇನ್ನೂ ಟ್ರೈನ್ ಬಂದಿಲ್ಲ. ಸೊ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ನಮ್ಮ ದೊಡ್ಡಮ್ಮ ಬಂದಿದ್ದಾರೆ, ಅವರು ಕೂಡ ಅಲ್ಲಿಗೆ ಹೋಗ್ತಾರಂತೆ. ಸೊ ಗುಂತಕಲ್ಗೆ ಹೋಗ್ತಾರೆ ಅವರು. ಗುಂತಕಲ್ಗೆ ಏನಕ್ಕೆ ಅಂತ ನಾನು ಇನ್ನೂ ಹೇಳಿಲ್ಲ ಗೈಸ್. ಸೊ ಅದನ್ನು ಮುಂದೆ ಹೇಳ್ತೀನಿ, ಮುಂದೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಏನಕ್ಕೆ ಹೋಗ್ತಾ ಇರೋದು ಅಂತ. ಸೊ ಅಲ್ಲಿ ನಿಮಗೆ ನಾವು ಅಣ್ಣ ಕಾಣಿಸ್ತೇವ್ರು ನೋಡಿ, ಇಲ್ಲಿ ನಮ್ಮ ದೊಡ್ಡಮ್ಮ
ಸುಧಾನ చూడు ఎట్లా కోఇన్సిడెంట్. ಸೊ ಅಲ್ಲಿ ಒಂದು ಇಂಡಿಯಾ ಫ್ಲಾಗ್ ಕಾಣಿಸ್ತಿದೆ ನೋಡಿ ಗೈಸ್, ಏನು ಸಕ್ಕದಾಗಿ ಕಾಣಿಸ್ತಾ ಇದೆ. ಅನಂತಪುರಂ ಸ್ಟೇಷನಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಐ ಮೀನ್ ಎಲ್ಲ ಸ್ಟೇಷನ್ ನೋಡಿದ್ದೀನಿ, ಬಟ್ ಆ ಫ್ಲ್ಯಾಗ್ ಎಲ್ಲೂ ಹಾಕಿದ್ದು ನೋಡಿಲ್ಲ. ಸೊ ಇಲ್ಲಿ ನೋಡಿ ಖುಷಿ ಆಯಿತು ಗೈಸ್, ನಮ್ಮ ಇಂಡಿಯಾ ಫ್ಲ್ಯಾಗ್ನ ನೋಡಿ. ಸೊ ಇವಾಗ ಟ್ರೈನ್ ಕ್ಯಾಚ್ ಮಾಡಿಕೊಂಡು ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ, ಓಕೆನಾ? ನಮ್ಮ ಅಕ್ಕ ಜ್ಯೂಸ್ ಕುಡ್ಕೊಂಡು ಕೂತವ್ರೆ ಗೈಸ್. ಫುಲ್ಲು ಸೆಕೆ ಗೈಸ್, ಇಲ್ಲಿ ತುಂಬ ಸೆಕೆ ನೋಡಿ, ಫುಲ್ ಸೆಕೆ. ಅದಕ್ಕೆ ಒಂದು ಫ್ಯಾನು ಇಲ್ಲ ಇನ್ನು, ಅದೇನೋ ಟ್ರೈನ್ ಬಂದಮೇಲೆ ಫ್ಯಾನ್ ಆನ್ ಆಗುತ್ತೆ ಅಂತ ಅದಕ್ಕೋಸ್ಕರ ಕುತ್ಕೊಂಡಿದ್ದೀನಿ. ಸರಿ ಗೈಸ್, ಇವಾಗ ಟ್ರೈನ್ ಬಂದಮೇಲೆ ಸಿಗ್ತೀನಿ. ಸೊ ಗೈಸ್, ಇವಾಗ ಯಾವುದೋ ಒಂದು ಟ್ರೈನ್ ಬರ್ತಾಯಿದೆ, ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ಇಲ್ಲಿ ಟ್ರೈನ್ ಸೌಂಡ್ ಕೇಳಿಸುತ್ತೆ. ಸೊ ಅದಕ್ಕೆ ಅಲ್ಲಿಂದ ನೋಡಿ ಶಿವ ಕಾಣಿಸ್ತೈತೆ. ಐಫೋನಿಂದ ಯೂಸ್ ಏನಂದರೆ ಗೈಸ್, ಇದು ಝೂಮ್ ಮಾಡಿ ತೋರಿಸ್ಬೋದು ಅಂತ. ಅಲಾಗೈತ್ರಿ, ಐಫೋನಿಂದ ಏನು ಯೂಸು ಅಂದರೆ ಇದು ಝೂಮ್ ಮಾಡಿ ತೋರಿಸ್ಬೋದು. ಸೊ ಇವಾಗ ನೆಕ್ಸ್ಟು ಏನೇನು ಮಾಡ್ತೀನಿ ಅಂತೆಲ್ಲ ತೋರಿಸ್ತೀನಿ. 1 hour ಟ್ರೈನ್ ಡಿಲೇ, ಅದಕ್ಕೋಸ್ಕರ ವೇಟಿಂಗ್ ರೂಮಲ್ಲಿ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಇದು ವೇಟಿಂಗ್ ರೂಮು, ವೇಟಿಂಗ್ ರೂಮ್ನ ವ್ಯೂ ತೋರಿಸ್ತೀವಿ. ಸೊ ಇಲ್ಲಿ ಫ್ಯಾನ್ ಇದ್ದಾವೆ, ಸೊ ಆರಾಮಾಗಿ ಕೂತಿದ್ದೀವಿ. ನಾನು ನಮ್ಮ ಅಕ್ಕ ಇಬ್ಬರೇ ಬಂದಿರೋದು, ಅದ್ರ ಜೊತೆ ಪಾಪು. ಸೊ ನೆಕ್ಸ್ಟು ಟ್ರೈನ್ ಬಂದಮೇಲೆ ನಿಮಗೆ ತೋರಿಸ್ತೀನಿ ಗೈಸ್. ದೊಡ್ಡಮ್ಮ ಎಷ್ಟು ದೊಡ್ಡ ಬಾಕ್ಸ್ ತಂದವ್ರೆ ಊಟಕ್ಕೆ. ಅಕ್ಕ ತಿಂತವ್ರೆ, ಚಪಾತಿ ಪಪ್ಪು ಎಲ್ಲ ತಂದವ್ರೆ. ಸೊ ಇಷ್ಟು ದೊಡ್ಡ ಬಾಕ್ಸ್ ಗೈಸ್. ಬನ್ನಿ ತಿನ್ನೋಣ, ನನಗೂ ಹೊಟ್ಟೆ ಹಸಿತೈತೆ, ತಿನ್ನೋಣ ಬನ್ನಿ. ಕೊಡಿ ನೋಡಿ. ಸೊ ತಿನ್ನೋಣ ಬನ್ನಿ. ಹಾಳಾಗೈತಾ? ತಿಂತಾವ್ರೆ. ಚಪಾತಿ ಮತ್ತು ಸೊಪ್ಪು ಪಲ್ಯ, ಚಾಟ್ ಆಂಧ್ರ ಟೇಸ್ಟು ಒಂಥರ ಡಿಫ್ರೆಂಟ್, ಚೆನ್ನಾಗಿರುತ್ತೆ ಗೈಸ್. ఇష్టం ఎంత ಮಾಡ್ಕೊಂಡು ಬಂದೆ. ಇನ್ನೊಟ್ಟು ఇంటికి చేసుకొచ్చినావు అన్నీ మేము వస్తామని తెలిసిందా నీకు? గుడికి పోతామని తాత ఎప్పుడు ఇంటే ఇంత పట్టుకొని పోతావు? మేము ఎప్పుడు అంతే క్యారీ చిత్రాన్నము వడ వడలు తీసుకుపోతాము. 5 ಬಾಕ್ಸ್ ಐತೆ ಗೈಸ್ ಇದರಲ್ಲಿ, ಇಷ್ಟು ದೊಡ್ಡ ದೊಡ್ಡ ಬಾಕ್ಸ್. ನಾವು ಊರಿಗೆ ಹೋದ್ಮೇಲೆ ಏನೇನು ತಂದಿದ್ದೀನೋ ಅದೆಲ್ಲ ತೋರಿಸ್ತೀನಿ ನಿಮಗೆ. ಸೊ ನಾವು ಹೋಗೋದೇ ಆಗುತ್ತೆ ಒಂದು ಅಟ್ಲೀಸ್ಟ್ 5 o'clock ಆದರೂ ಆಗುತ್ತೆ. ಮತ್ತು ಅಲ್ಲಿಂದ ಹೋಗ್ದು ಮತ್ತೆ ರೆಡಿಯಾಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ರೆಡಿಯಾಗಿ ಮತ್ತೆ ಹೋಗ್ಬೇಕು ಗೈಸ್ ದೇವಸ್ಥಾನಕ್ಕೆ. ಅಲ್ಲಿಂದ ಎಷ್ಟೊತ್ತು ಬರ್ತೀವಿ ಅಂತಲೂ ಗೊತ್ತಿಲ್ಲ, ಬಟ್ ದೇವಸ್ಥಾನ ಎಲ್ಲ ಅದು ಸಪ್ರೇಟ್ ವ್ಲಾಗ್ ಗೈಸ್, ಅದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಇವಾಗ ಇಲ್ಲಿಂದ ಹೋಗೋದೇ ಒಂದು ದೊಡ್ಡ ವ್ಲಾಗ್ ಆಗ್ತಾಯಿದೆ ಗೈಸ್, ಏನು ಮಾಡೋದು ನೋಡಿ. ಈ ಥರ 1 hour ಬೇರೆ ಲೇಟ್ ಆಗೈತಲ್ಲ ಟ್ರೈನು. ಜೋರಾಗಿ ಮಾತಾಡಬೇಕು. ಡೈರೆಕ್ಟು ಗುಂತಕಲ್ಗೆ ಟ್ರೈನು ಲೇಟ್ ಆಗೈತೆ, ಅಷ್ಟತ್ರ ಬರ್ತದೆ. ಲೇಟ್ ಐತೆ, ಅದಕ್ಕೆ ನಾವು ಅನಂತಪುರದಿಂದ ಬಂದು ಅನಂತಪುರದಿಂದ ಗುಂತಕಲ್ಗೆ ಹೋಗಿದ್ರೆ ಅವಾಗ ಟೈಮ್ ಸರ್ ಹೋಗುತ್ತೆ ಅಂದ್ಕೊಂಡ್ರಿ. ನೋಡ್ರಿ ಇಲ್ಲಿ ನೋಡಿದ್ರೆ 1 hour ಲೇಟ್. ಇವಾಗ 1 hour ಅದು ಕದಿರಿಯಿಂದ ಬರ್ತಿರುತ್ತೆ ಟ್ರೈನು. ಸೊ ತಿರುಪತಿ ಟ್ರೈನ್, ತಿರುಪತಿ ಟ್ರೈನು. ಮೇ ಬಿ ಜನ ಇರಬಹುದು ಅಂದ್ಕೊಂಡಿದ್ದೀನಿ. ನಮ್ಮ ದೊಡ್ಡಮ್ಮ ಒಂದು 2-3 ಸೀಟ್ ಸಿಕ್ಕಿದ್ರೆ ಸಾಕು. ನಾವು ಹೋಟೆಲ್ಗೆ ಹೋಗಿ ತಿಂದ್ಬಿಟ್ಟು ಹೋಗೋಣ ಅಂದ್ಕೊಂಡ್ವಿ, ಅಷ್ಟು ನಮ್ಮ ದೊಡ್ಡಮ್ಮ ಎಲ್ಲ ಮಾಡ್ಕೊಂಡ್ವಿ. ನಮಗೆ ಗೊತ್ತಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಗೈಸ್. ಸೊ ತಿಂದ್ಬಿಟ್ಟು ಆಮೇಲೆ ಟ್ರೈನ್ ಬಂದಮೇಲೆ ತೋರಿಸ್ತೀನಿ. ಸಮ್ ಪಿಂಕ್ ಕಲರ್ ಹಂಗೆ ಅದು ಇಸ್ಕಾನ್ ಟೆಂಪಲ್, ಅದು ಸಕ್ಕತ್ತಾಗಿರೋ ಟೆಂಪಲು. ಒಂಥರ ಎಲ್ಲ ಕುದುರೆ ಅವು ಇವು ಥರ ಎಲ್ಲ ಇದೆ ಅಲ್ಲಿ. ಸೊ ಒಂದ್ಸಲ ಹೋಗ್ಬೇಕು ಅಲ್ಲಿಗೆ. ನೆಕ್ಸ್ಟ್ ಟೈಮ್ ಏನಾರು ಆ ಕಡೆ ಹೋದರೆ ತೋರಿಸ್ತೀವಿ ನಿಮಗೆ ಡೆಫಿನೆಟ್ಲಿ. ಸೊ ಇವಾಗ ನಾವು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಹೋಗೋಣ ಬನ್ನಿ. ಆಮೇಲೆ ಇನ್ನೂ ಏನೇನು ತಗೊಂಡು ತಿಂತೀನಿ ಅದೆಲ್ಲ ನೆಕ್ಸ್ಟ್. ಆಮೇಲೆ ಅಲ್ಲಿ ಹೋದ್ಮೇಲೆ ಅದು ಬೇರೆ ಲಾಕ್ ಬರುತ್ತೆ ಗೈಸ್. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ವೇಟಿಂಗ್. ಓಕೆ, ಸೀರೆಲ್ಲ ನನ್ನ ಮಕ್ಳಿಗೂ ಬೇಕು, ನನಗೂ ಇನ್ನು ಸ್ವಲ್ಪ ತರಬೇಕು. ಎಲ್ಲ ಗೊತ್ತಾಗೋಯ್ತು. ನಾರ್ಮಲ್ ಅಲ್ಲಿಗೆ
4 ಮೆಂಬರ್ಸ್ ಹೋಗಿ 3 ಮೆಂಬರ್ಸ್ ಆಗತ್ತಾರೆ, ಆಮೇಲೆ 2 ಮೆಂಬರ್ಸ್, ಆಮೇಲೆ ಒಬ್ಬರೇ ಇವರಿಬ್ಬರೇ ಇರ್ತಾರೆ ಗೈಸ್, ಅಮ್ಮ ಮಗಳು. ನಾವು ಆರಾಮಾಗಿ ಕೂತಿದ್ದೀವಿ, ನಾನು ನಮ್ಮ ಅಣ್ಣ ಒಂದೇ ಸೀಟಲ್ಲಿ, ನಮ್ಮ ಅಪ್ಪ ಆ ಕಡೆ ಕೂತವ್ರೆ. ಎಲ್ಲರಿಗೂ ಸೀಟ್ ಸಿಕ್ಕೈತೆ, ಅದಕ್ಕೆ ಖುಷಿಯಾಗಿ ಆರಾಮಾಗಿ ನೆಮ್ಮದಿಯಾಗಿ ಕೂತಿದ್ದೀವಿ. ಇವನಿಗಂತೂ ಇನ್ನೂ ನೆಮ್ಮದಿ ಗೈಸ್. ಆ ಕ್ಲಿಪ್ಪೆಲ್ಲ ಹಾಕೋನವನೇನು. ಸೊ ಇವಾಗ ಇಲ್ಲಿ ಜಗಳ ಮಾಡಿ ತಗೊಂಡಿದ್ದಾಯ್ತು ಈ ಸೀಟ್ನ. ನಾನು ಓರಿಯನ್ನ ಈ ಕಡೆ ಕೂರಿಸ್ಬಿಟ್ಟು ಆ ಕಡೆ ಒಂದ್ಸಲ ವೇಲ್ ಹಾಕ್ಬಿಟ್ಟು ಕೂತಿದ್ದೆ. ಸೊ ಅವ್ರು ಬಂದ್ಬಿಟ್ಟು ವೇಲ್ ಎದ್ಬಿಟ್ಟು ಕುತ್ಕೊಬಿಟ್ಟಿದ್ರು ಬೇರೆ ಯಾರೋ, ಅವ್ರ ಜೊತೆ ಜಗಳ ಮಾಡಿ ಕೂತಿದ್ದಾಯ್ತು ಗೈಸ್. ಒಬ್ಬನೇ ಕೂತಿದ್ದ ಪಾಪ, ಅದಕ್ಕೆ ಸಮಾಧಾನ ಮಾಡ್ಕೊಂತವನು. ಅವನಿಗೇನು ಇಷ್ಟ ಆಗುತ್ತೋ ಅದನ್ನೇ ಮಾಡೋದು. ಹಾಂ ನೋಡು, ನೋಡಿ ಎಷ್ಟು ಪೋಸ್ಗಳು ಒಂದೊಂದಲ್ಲ ಇಟ್ಬಿಟ್ಟು. ನಮ್ಮಪ್ಪ ಎಲ್ಲಿ ಹೋಗಿದ್ದಾರೆ ನೋಡಿ, ಎಲ್ಲಿ ಕೂತವ್ರು ನೋಡಿ ಎಸ್. ಸ್ಟೇಷನ್ ಸ್ಟಾಪ್ ಮಾಡೋರೆ ಅಂತ ಅಲ್ಲಿ ಕೂತ್ಕೊಂಡಿದ್ದಾರೆ. ಈ ತಾತ ಏನೋ ನೋಡ್ತಾ ಇದ್ದೆ ನಮ್ಮನೆ. ಫೋನ್ ನೋಡಿ ಇಲ್ಲಿ ಇಟ್ಟು ಹೋಗಿರೋದು. ಅದು ಒಬ್ಬನೇ ಕುತ್ಕೊಂಡು ಏನೋ ಯೋಚನೆ ಮಾಡ್ತಾವ್ರೆ, ನಿದ್ದೆ ಮಾ ಅಪ್ಪ ನಿದ್ದೆ ಮಾಡ್ತಾಯ್ತಮ್ಮ ನೋಡಿ, ಬರೀ ಇಂಥದೆಯಾ ನಿದ್ದೆ ಮಾಡ್ತಾರೆ ನಾವಪ್ಪ. ఎవరు ఫ్రెండ్స్ అదే ఏమంటారు ముద్దపప్పు తిన్నట్టున్నారు బడబడబడ సార్ బుల్లెట్ సౌండ్. ಸೊ ಬಂತು ಸ್ಟೇಷನ್ನು, ಇವಾಗ ಇಳಿಬೇಕು, ಸ್ಟಾಪ್ ಬರುತ್ತೆ. ಸೊ ಇವನಾಗಲೇ ಬಗ್ಗಿ ನೋಡ್ತಾವನೆ ಸ್ಟೇಷನ್ ಬಂತಾ ಇಲ್ಲ ಅಂತ. ಸೊ ಸ್ಟೇಷನ್ ಬಂದಮೇಲೆ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್ ಸರಿನಾ. ನೋಡಿ ಗೈಸ್, ಇಲ್ಲಿ ಕಲ್ಲು ಎತ್ಕೊಂಡು ಹೋಗ್ತವ್ರೆ, ಗೂಡ್ಸ್ ಟ್ರೈನು. ಸೊ ಕ್ಲಿಯರಾಗಿ ಕಾಣ್ತಾ ಇಲ್ಲ, ಯಾಕಂದರೆ ಬಿಸಿಲು ಜಾಸ್ತಿ ಬೀಳ್ತಾಯಿದೆ. ಬನ್ನಿ ಹೋಗುವ. ಸೊ ಈ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಏನು ಮಾಡ್ತೀರಾ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಹಾಕಿ ನೆಕ್ಸ್ಟ್ ವ್ಲಾಗ್ ಯಾವ ಥರ ಬೇಕು ಅಂತ. ಆ್ಯಂಡ್ ಉಳ್ಸೋರು ನೀವೇ, ಬೆಳೆಸೋರು ನೀವೇ ಗೈಸ್. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೋಪಿಕಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಬರುತ್ತೆ, ಸೊ ವೆಯ್ಟ್ ಮಾಡ್ತಾಯಿರಿ, ನೋಡ್ತಾಯಿರಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.